ಹಾಯ್ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ SSLC. ಇದು ಎಕ್ಸ್ಕ್ಲೂಸಿವ್ಲಿ ಕರ್ನಾಟಕ SSLC ಸ್ಟೂಡೆಂಟ್ಸ್ಗೆ ಮಾಡಿರೋ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮ್ಯಾಥ್ಸ್ ಮಾಸ್ಟರ್ ಟೀಚರ್ ಯಶಸ್ವಿ. ಸೊ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಒಂದು 30 ಮಿನಿಟ್ಸ್ ಕ್ವಿಕ್ ಶಾರ್ಟ್ ಆಫ್ ಲೀನಿಯರ್ ಇಕ್ವೇಶನ್ಸ್ ನೋಡಿದ್ವಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದಾದ್ಮೇಲೆ ಪಾರ್ಟ್ 1 ಆಫ್ ಲೀನಿಯರ್ ಇಕ್ವೇಶನ್ಸ್ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಈ ಸ್ಲೈಡ್ ಅಲ್ಲಿ ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಅದಾದ್ಮೇಲೆ 10 PYQs ಆಸ್ ಯೂಶುವಲ್. ದ ಪ್ರೀವಿಯಸ್ ಇಯರ್ ಪೇಪರ್ ಅಲ್ಲಿ ಏನ್ ಕ್ವಶನ್ಸ್ ಬಂದಿತ್ತು, ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ರಿಪೀಟೆಡ್ ಕ್ವಶನ್ಸ್, ಅದೊಂದು 10 ಸೆಲೆಕ್ಟ್ ಮಾಡಿ ಅದನ್ನ ಸಾಲ್ವ್ ಮಾಡೋಣ. ಓಕೆ, ಸ್ಟಾರ್ಟ್. ಫೈಂಡ್ ದ ನಂಬರ್ ಆಫ್ ಸೊಲ್ಯೂಷನ್ಸ್ ಆಫ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ 2x minus 3y 2x minus 3y plus 4 equals 0 and 3x plus 5y plus 8 equals 0. ಯೂಶಲಿ ನಿಮಗೆ ಗೊತ್ತಿರಬೇಕು, ಪ್ರೀವಿಯಸ್ ಎಕ್ಸ್ಪ್ಲನೇಷನ್ ಏನ್ ಪಾರ್ಟ್ ಮಾಡಿದ್ದೆ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಎಷ್ಟು ಸೊಲ್ಯೂಷನ್ಸ್ ಇರುತ್ತೆ. 3 ಸೊಲ್ಯೂಷನ್ಸ್. ಯಾವ್ದ್ಯಾವ್ದು ಅದು? ಯಾವ್ದ್ಯಾವ್ದು? ಒಂದು ಯುನಿಕ್ ಸೊಲ್ಯೂಷನ್ಸ್, ಒಂದು ಯೂನಿಕ್ ಸೊಲ್ಯೂಷನ್ಸ್, ಇನ್ನೊಂದು ನೋ ಸೊಲ್ಯೂಷನ್, ಇನ್ಫಿನಿಟಿ ಸೊಲ್ಯೂಷನ್, ಎರಡನೇದು ಇನ್ಫಿನಿಟಿ ಸೊಲ್ಯೂಷನ್, ಇನ್ನೊಂದು ನೋ ಸೊಲ್ಯೂಷನ್. ನೋ ಸೊಲ್ಯೂಷನ್. ಓಕೆ, ಸೊ ಇದೆರಡು ಯುನಿಕ್ ಸೊಲ್ಯೂಷನ್ ಅಂತ ಅಂದ್ರೆ ಏನು? ಕಂಡೀಷನ್ A1/A2 is not equal to B1/B2. okay, then infinity solution andre A1/A2 equals B1/B2 equals C1/C2. next no solution anta andre A1/A2 equals B1/B2 not equals C1/C2. ಇದನ್ನ ನಾವು ನೋಡಿದೀವಿ ಪ್ರೀವಿಯಸ್ ಎಕ್ಸ್ಪ್ಲನೇಷನ್ ಪಾರ್ಟ್ ಅಲ್ಲಿ, ಇದನ್ನ ನೋಡಿದೀವಿ. ಓಕೆ, ಈಗ ಈ ಈಕ್ವೇಶನ್ ತಗೊಳ್ಳೋಣ. 2x minus 3y plus 4 equals 0. so 3x plus 5y plus 8 equals 0. ಇದು ನಮಗೆ ಜನರಲ್ ಫಾರ್ಮ್ ಅಲ್ಲಿ ಇಲ್ಲ, ಜನರಲ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಲ್ಲಿ ಇಲ್ಲ, ಅದನ್ನ ಬರ್ಕೊಳ್ಳಿ. ಓಕೆ, 2x minus 3y equals minus 4, then 3x plus 5y equals minus 8. ಇವಾಗ ತಗೊಳ್ಳಿ A1/A2 B1/B2 C1/C2. ಓಕೆ, A1/A2 ಏನಿದೆ? 2/3 B1/B2 minus 3/5 minus 4/minus 8 is nothing but 1/2. okay, main agi A1/A2 is not equal to B1/B2, is not equal to B1/B2 condition. okay, A1/A2 2/3 ಇದೆ, B1/B2 minus 3/5 ಇದೆ, is not equal to B1/B2. ಎಷ್ಟು ಸೊಲ್ಯೂಷನ್ಸ್ ಅಥವಾ ಯಾವ ಸೊಲ್ಯೂಷನ್ ಬರುತ್ತೆ? ಯುನಿಕ್ ಸೊಲ್ಯೂಷನ್ ಅಂದ್ರೆ ಒಂದು ಸೊಲ್ಯೂಷನ್. ಯುನಿಕ್ ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ ಇಂಟರ್ಸೆಕ್ಷನ್. ಇದು ಗ್ರಾಫಿಕಲ್ ಡಿಸೈನ್, ಗ್ರಾಫಿಕಲ್ ಎಕ್ಸ್ಪ್ಲನೇಷನ್ ನಾನು ಹೇಳಿದ್ದೆ ಪ್ರೀವಿಯಸ್ ಎಕ್ಸಾಂಪಲ್ ಸ್ಲೈಡ್ಸ್ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ. ಯುನಿಕ್ ಸೊಲ್ಯೂಷನ್ ಅಂದ್ರೆ ಒಂದು ಸೊಲ್ಯೂಷನ್. ಈ ಕ್ವಶನ್ಗೆ ನಮಗೆ ಬರ್ತಾ ಇರೋದು ಆನ್ಸರ್ ಒನ್ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ find the solution for the pair of linear equation x plus y equals 14, x minus y equals 4. okay, listen here. X plus y equals 14, then x minus y equals 4. okay, add ಮಾಡಿದ್ರೆ okay, add the
linear equation, add the linear equation, ಏನಾಗುತ್ತೆ? ಲಿಸನ್ ಹಿಯರ್, +5 -5 ಕ್ಯಾನ್ಸಲ್. ಓಕೆ, ಇದೇನಾಗುತ್ತೆ? x plus x 2x equals 18. Then x equals 18 by 2, x equals 9. x equals 9. ಓಕೆ, ಏನ್ ಕೇಳಿದಾನೆ? ಫೈಂಡ್ ದ ಸೊಲ್ಯೂಷನ್ಸ್ ಕೇಳ್ತಾ ಇರೋದು, ಸೊಲ್ಯೂಷನ್ಸ್ ಕಂಡುಹಿಡಿತಾ ಇರೋದು. ನೆಕ್ಸ್ಟ್, ಈ ವ್ಯಾಲ್ಯೂನ ಇದೆರಡರಲ್ಲಿ ಯಾವುದಕ್ಕಾದ್ರೂ ಅಪ್ಲೈ ಮಾಡಿ y ಸಿಗುತ್ತೆ. ಲಿಸನ್ ಹಿಯರ್. ಫಾರ್ ಎಕ್ಸಾಂಪಲ್ x plus y equals 14. x ಏನಿದೆ? 9 plus y equals 14. y equals 14 minus 9. y equals 5. ಓಕೆ, ಡನ್. ಎರಡು ಈಕ್ವೇಶನ್ ಕೊಟ್ಟಿದ್ದಾನೆ, ಆ ಎರಡು ಈಕ್ವೇಶನ್ ಅಡಿಷನ್ ಮಾಡ್ಕೊಂಡಿದ್ದೀನಿ. ಸೊ +5 -5 ಕ್ಯಾನ್ಸಲ್ ಆಗುತ್ತೆ. x plus x 2x and 14 plus 4 18. then x equals 9 ಬರುತ್ತೆ. ಅದಾದ್ಮೇಲೆ ಈ ವ್ಯಾಲ್ಯೂನ ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಓಕೆ, ಅದು x plus y equals 14 ಸಬ್ಸ್ಟಿಟ್ಯೂಟ್ ಮಾಡಿದಾಗ y equals 5 ಬಂತು. ಈಸಿ. ಸೊ ಲೀನಿಯರ್ ಈಕ್ವೇಶನ್ 10th ಅಲ್ಲಿ ಯಾವ ಟಾಪಿಕ್ ಕಷ್ಟ ಅಂತ ಏನಿಲ್ಲ. 10th ಅಲ್ಲಿ ಯಾವ ಟಾಪಿಕ್ ಕಷ್ಟ ಇಲ್ಲ, ಈಸಿ ಇದೆ. ಅದನ್ನ ಈಸಿಯಾಗಿ ಹೇಳ್ಕೊಡೋದಕ್ಕೆ ನಾನು ಬಂದಿರೋದು. ಓಕೆ, ಈಸಿಯಾಗಿ ಕಲಿಯೋಣ, ಈಸಿಯಾಗಿ ಸಾಲ್ವ್ ಮಾಡೋಣ, ಈಸಿಯಾಗಿ ಮಾರ್ಕ್ಸ್ ತೆಗಿಯೋಣ ಮ್ಯಾಥ್ಸ್ ಅಲ್ಲಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಸಾಲ್ವ್ 2x plus y equals 11 and x plus y equals 8. Okay. ಚಲೋ, ಬರ್ಕೊಳ್ಳೋಣ. 2x plus y equals 11, then x plus y equals 8. x plus y equals 8. ಓಕೆ, ಸಬ್ಟ್ರಾಕ್ಟ್ ಇದೆರಡೂ ಈಕ್ವೇಶನ್ ನ ಸಬ್ಟ್ರಾಕ್ಟ್ ಮಾಡಿ. ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ಅಡಿಷನ್ ಮಾಡಿದ್ವಿ, ಇದರಲ್ಲಿ ಸಬ್ಟ್ರಾಕ್ಷನ್. ಓಕೆ, ನೆಕ್ಸ್ಟ್ ಮೈನಸ್ ದೆನ್ ಕ್ಯಾನ್ಸಲ್ ಆಗುತ್ತೆ. x equals 3. ಈಸಿ. ದೆನ್ ಇದನ್ನ ಯಾವ್ದಾದ್ರು ಈಕ್ವೇಶನ್ಗೆ ಅಪ್ಲೈ ಮಾಡಿ. ಫಾರ್ ಎಕ್ಸಾಂಪಲ್ x equals 8, x plus y equals 8 ಇದೆ. ಸೊ x 3 plus y equals 8, y equals 8 minus 3, y equals 5. ಓಕೆ, ಈಸಿ ಅಲ್ಲ? ಈಸಿ ಕ್ವಶನ್ಸ್ ಇರುತ್ತೆ, ಈಸಿ ಸೊಲ್ಯೂಷನ್ಸ್ ಇರುತ್ತೆ, ಅದನ್ನ ನೋಡ್ಕೊಂಡು ಸಾಲ್ವ್ ಮಾಡ್ಬೇಕಷ್ಟೆ. ಓಕೆ, ಡನ್. ನೆಕ್ಸ್ಟ್, ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಬೈ ಎನಿ ಸೂಟೇಬಲ್ ಮೆಥಡ್. ಓಕೆ, ಎನಿ ಸೂಟೇಬಲ್ ಮೆಥಡ್ ಯಾವ ಮೆಥಡ್ ಅಲ್ಲಿ ಇದೆ? ಗ್ರಾಫಿಕಲ್ ಮೆಥಡ್ ಇದೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಇದೆ, ಇನ್ನೊಂದು ಯಾವ ಮೆಥಡ್ ಇದೆ? ಗ್ರಾಫಿಕಲ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್ ಮತ್ತೆ ಎಲಿಮಿನೇಷನ್ ಮೆಥಡ್. 3 ಟೈಪ್ಸ್ ಇದೆ. ಇಲ್ಲಿ ನಮಗೆ ಕೊಟ್ಟಿದ್ದಾನೆ ಸೂಟೇಬಲ್ ಮೆಥಡ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿ, ಅಂದ್ರೆ 3ರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಲೆಟ್ಸ್ ಟೇಕ್ x plus y equals 5 ಇದೆ. x plus y equals 5. ಓಕೆ, 2x minus 3y equals 5 ಇದೆ. 2x minus 3y equals 5 ಇದೆ. ಓಕೆ, ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳಿ, ಇದನ್ನ ಈಕ್ವೇಶನ್ 2 ಅಂತ ತಗೊಳ್ಳಿ. ಮಲ್ಟಿಪ್ಲೈ ಈಕ್ವೇಶನ್ 1 by 3. ಸೊ ಯಾಕೆ 3 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ? ಯಾಕೆ? ಲಿಸನ್ ಹಿಯರ್. ಇಲ್ಲಿ -3y ಇದೆ, ನಾನು
3 ಇಂದ ಈ ಈಕ್ವೇಶನ್ ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಇಲ್ಲಿ +3y ಬರುತ್ತೆ. ಸೊ +3y -3y ಕ್ಯಾನ್ಸಲ್ ಆಗುತ್ತೆ, x ವ್ಯಾಲ್ಯೂ ಸಿಗುತ್ತೆ. ಓಕೆ, ಅಂಡರ್ಸ್ಟುಡ್? ಓಕೆ, ಏನಾಗುತ್ತೆ ಮಲ್ಟಿಪ್ಲೈಡ್ ಬೈ 3, 3x + 3y = 15, 2x - 3y = 5. Okay, subtract the example plus minus, oh sorry, wait. ಡೈರೆಕ್ಟ್ ಆಗಿ ಅಡಿಷನ್ ಮಾಡ್ಕೊಳ್ಳಿ, ಈಸಿಯಾಗಿ ಹೋಗುತ್ತೆ. ಓಕೆ, ಪ್ಲಸ್ ಮೈನಸ್ ನಾವು ಎಕ್ಸ್ಟ್ರಾ ಮಾಡೋ ಅವಶ್ಯಕತೆ ಇಲ್ಲ, ಪ್ಲಸ್ ಮೈನಸ್ ಇಲ್ಲೇ ಇದೆ. ಸೊ 5x = 20, x = 4, x = 4, ಡನ್. ಸೊ ಈ x ನ ಯಾವ್ದ್ರಲ್ಲಾದ್ರೂ ಹಾಕಿ, ಫಾರ್ ಎಕ್ಸಾಂಪಲ್ ಈಕ್ವೇಶನ್ 1 ನಲ್ಲಿ x + y = 5, 4 ಇದೆ, plus y = 5, y = 5 - 4, y = 1 ಬಂತ? ಇದನ್ನೇ ಬೇರೆ ಮೆಥಡ್ ಅಲ್ಲಿ ಮಾಡಿದ್ರು ಕೂಡ ಸೇಮ್ ಆನ್ಸರ್ ಬರುತ್ತೆ. ನಮಗೆ ಇದೇ ಮೆಥಡ್ ಅಲ್ಲಿ ಯೂಸ್ ಮಾಡಿ ಅಂತ ಹೇಳಿಲ್ಲ, ಯಾಕೆಂದ್ರೆ ಸೂಟೇಬಲ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಯಾವ್ದಾದ್ರು ಇರೋ 3 ಮೆಥಡ್ ಅಲ್ಲಿ ಯಾವ್ದಾದ್ರು ಸೂಟೇಬಲ್ ಮೆಥಡ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿ ನಮಗೆ ಆನ್ಸರ್ ಹೇಳಿ ಅಂತ ಹೇಳಿದ್ದಾರೆ. ಓಕೆ, ಡನ್. ಎನಿ ಡೌಟ್? ಟೇಕ್ ಎ ಸ್ಕ್ರೀನ್ಶಾಟ್ ಬೇಕಾದ್ರೆ ತಕ್ಕೊಳ್ಳಿ. ಓಕೆ, ಡನ್. ನೆಕ್ಸ್ಟ್, ಸಾಲ್ವ್ 10x + 3y okay = 75, 6x - 5y = 11. Listen here, 10x + 3y = 75, 6x - 5y = 11. ಓಕೆ, ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳಿ, ಇದನ್ನ ಈಕ್ವೇಶನ್ 2 ಅಂತ ತಗೊಳ್ಳಿ. ನನಗೆ ಇಲ್ಲಿ ಯಾವ್ದಾದ್ರು ಒಂದು ಕ್ಯಾನ್ಸಲ್ ಆಗಬೇಕು. ಎಕ್ಸ್ ಕ್ಯಾನ್ಸಲ್ ಆದ್ರೆ ವೈ ಸಿಗುತ್ತೆ, ಅಥವಾ ವೈ ಕ್ಯಾನ್ಸಲ್ ಆದ್ರೆ ಎಕ್ಸ್ ಸಿಗುತ್ತೆ. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನಾನೇನ್ ಮಾಡಿದೆ, ಇಲ್ಲಿ 3 ಇತ್ತು, ಸೊ ಅದನ್ನ ಈಕ್ವಲ್ ಮಾಡ್ಕೊಳ್ಳೋದಕ್ಕೆ ಇದೆರಡನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಫಸ್ಟ್ ಈಕ್ವೇಶನ್ ನ 3 ಇಂದ ಮಲ್ಟಿಪ್ಲೈ ಮಾಡ್ಕೊಂಡೆ. ಓಕೆ, ಸೊ ಇವಾಗ ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡ್ಬೋದು? ಇಲ್ಲಿ ಈಕ್ವಲ್ ಯಾವುದೂ ಇಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ 3 ಇತ್ತು, ಇಲ್ಲಿ ಬರೀ -y ಅಂತ ಇದ್ದಿದ್ರೆ 3 ಮಲ್ಟಿಪ್ಲೈ ಮಾಡ್ಬೋದಾಗಿತ್ತು ಸೆಕೆಂಡ್ ಈಕ್ವೇಶನ್ ನ. ಬಟ್ ಅಕಸ್ಮಾತ್ ಇಲ್ಲಿ ಬರೀ y ಇದ್ದು ಇಲ್ಲಿ -5y ಇದ್ದಿದ್ರೆ ಇಲ್ಲಿ 5 ಜೊತೆ ಮಲ್ಟಿಪ್ಲೈ ಮಾಡ್ಬೋದಾಗಿತ್ತು. ಬಟ್ ಇವಾಗ ನಾವೇನ್ ಮಾಡಬೇಕು, ಫಸ್ಟ್ ಈಕ್ವೇಶನ್ ನ 5 ಜೊತೆ ಮಲ್ಟಿಪ್ಲೈ ಮಾಡಬೇಕು, ಸೆಕೆಂಡ್ ಈಕ್ವೇಶನ್ ನ 3 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇದೇನ್ ವ್ಯಾಲ್ಯೂಸ್ ಇದೆ ಅದು ಇಂಟರ್ಚೇಂಜ್ ಮಾಡಿದೀವಿ ಮಲ್ಟಿಪ್ಲಿಕೇಶನ್ಗೆ. ಸೊ ಅವಾಗ ಇದು 5 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ +15y, ಇದು 3 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ -15y, ಎರಡು ಕ್ಯಾನ್ಸಲ್ ಆಗುತ್ತೆ. ನೋಡೋಣ, 5 10s 50x + 15y = 5 × 75, 5 7 3. Okay, done. Okay, then 3 6 2 12, 6 3 18x - 15y = 33. ಓಕೆ, ಅಡಿಷನ್ ಮಾಡ್ಕೊಳ್ಳಿ, ಯಾವುದೇ ತರದ ಕನ್ಫ್ಯೂಷನ್ ಬೇಡ, ಅಡಿಷನ್ ಮಾಡ್ಕೊಳ್ಳಿ. ಸೊ 68x ಕ್ಯಾನ್ಸಲ್ ಆಗುತ್ತೆ, ಈಕ್ವಲ್ಸ್ 5 8 408. Okay, 408. X = 408 by 68. 68 ಎಷ್ಟು ಟೈಮ್ ಅಲ್ಲಿ ಹೋಗುತ್ತೆ? 68 ಫಾರ್ ಎಕ್ಸಾಂಪಲ್ 68 × 6 4 carries 40. Okay, listen here.
68 6 times 408. 68 6 times 408. Then x equals 6. X equals 6. Okay, done. ಸೇಮ್ ಥಿಂಗ್ ಇದೇ ಈಕ್ವೇಶನ್ನ ಬೇರೆ ಯಾವುದಾದ್ರೂ ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಆನ್ಸರ್ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಓಕೆ, 6. ಓಕೆ, okay. 15y equals 15y equals 33. Okay. Okay, done. ಓಕೆ, ಲಿಸನ್, ಇದು ರಾಂಗ್, ರಫ್ ವರ್ಕ್. ಓಕೆ, 6ನ 18 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? 108. ದೆನ್ minus 15y, then 33, then minus 15y equals 33 minus 108 ಎಷ್ಟು ಬರುತ್ತೆ? 75. minus 15y equals minus 75. then y equals 15 5 times 75. 15 5 times 75. done. so ಇದನ್ನ ತಗೊಂಬೇಡಿ, ಇದು ರಫ್ ವರ್ಕ್. ಓಕೆ, 15 5s 75 ಆನ್ಸರ್ ಸಿಕ್ತು. ಡನ್. ಬೇಕಾದ್ರೆ ಸ್ಕ್ರೀನ್ ಶಾಟ್ ತೆಕ್ಕೊಳ್ಳಿ ಪಟ್ ಅಂತ. ಡನ್. ಓಕೆ, ನೆಕ್ಸ್ಟ್. The difference of two numbers is 26 and one number is thrice the other number. Find two number. Okay, listen here. The difference of two numbers. Okay. First number na x anta tagotini, ಎರಡು ನಂಬರ್ ಇದೆ. then second number na y ಅಂತ ತಗೊಂಬೋದಾ? ಫಸ್ಟ್ ನಂಬರ್ ನ x, ಸೆಕೆಂಡ್ ನಂಬರ್ ನ y ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್, ದ ಡಿಫರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಅಂತ ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ಟೂ ನಂಬರ್ ಈಸ್ 26 ಅಂಡ್ ಒನ್ ನಂಬರ್ ಈಸ್ ಥ್ರೈಸ್ ದ ಅದರ್ ನಂಬರ್. ಇದನ್ನ ಒಂದು ಈಕ್ವೇಶನ್ ಅಂತ ತಗೊಳ್ಳಿ. ಒಂದು ಈಕ್ವೇಶನ್ 1, ಒನ್ ನಂಬರ್ ಈಸ್ ಥ್ರೈಸ್ ದ ಅದರ್ ನಂಬರ್ ಅಂದ್ರೆ ಒಂದು ನಂಬರ್ thrice the other number. One number is thrice the other number. Okay. Done. 4y. Okay. ಫೋರ್ ವೈ ಆಗುತ್ತೆ. ಓಕೆ, ಅಡಿಷನ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸಬ್ಟ್ರಾಕ್ಟ್. Okay, plus minus cancel ಆಗುತ್ತೆ. then plus into minus 2y equals 26 minus 0 26. then y equals 26 by 2 1s 2 13s. so y equals 13. y equals 13 ಆನ್ಸರ್. ಡನ್. ಇದನ್ನ ಇನ್ನೊಂದು ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎಕ್ಸ್ ಮೈನಸ್ ವೈ ಈಕ್ವಲ್ಸ್ 26. ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ವೈ ವ್ಯಾಲ್ಯೂ 13 ಇದೆ, ಮೈನಸ್ 26. ಸೊ ಎಕ್ಸ್ ಈಕ್ವಲ್ಸ್ 26 ಪ್ಲಸ್ 13. ಮೈನಸ್ 13 ಇದೆ, ಆ ಕಡೆ ಹೋಯ್ತು ಅಂತ ಅಂದ್ರೆ ಸಾರಿ, ಇದು ಈಕ್ವಲ್ಸ್
-13 ಆ ಕಡೆ ಹೋಯ್ತು ಅಂದ್ರೆ ಪ್ಲಸ್ ಆಗುತ್ತೆ. x equals 26 plus 13 9. Okay, 39. Done. Okay, listen carefully. Question ಅಲ್ಲಿ ಕೊಟ್ಟಿರೋದು the difference of two number is 26. Difference of two number ಯಾವುದೋ ನಂಬರ್ ಅದು ಗೊತ್ತಿಲ್ಲ. Difference between the two number is 26. ಸೊ ನಾನು ಫಸ್ಟ್ ನಂಬರ್ x ಅಂತ ತಗೊಂಡಿದ್ದೀನಿ. ಓಕೆ, ಸೆಕೆಂಡ್ ನಂಬರ್ನ ನಾನು y ಅಂತ ತಗೊಂಡಿದ್ದೀನಿ. ಓಕೆ, ಡನ್. ನೆಕ್ಸ್ಟ್, ಈ ಎರಡರದ್ದು ಡಿಫ್ರೆನ್ಸ್ 26 ಅಂತ ಕೊಟ್ಟಿದ್ದಾನೆ. ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ನಂಬರ್ ಇಸ್ 26. ಓಕೆ, ದೆನ್ ಒನ್ ನಂಬರ್ ಈಸ್ ಥ್ರೈಸ್ ದ ಅದರ್ ನಂಬರ್. ಒನ್ ನಂಬರ್ ಈಸ್ ಥ್ರೈಸ್ ದ ಅದರ್ ನಂಬರ್. ಅದನ್ನ ಯೂಸ್ ಮಾಡ್ಕೊಂಡು ನಾನು ಈಕ್ವೇಶನ್ ಮಾಡ್ಕೊಂಡಿದ್ದೀನಿ. ಓಕೆ, ಡನ್. ಅದಾದ್ಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರೀತೀನಿ ನೋಡಿ, ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ, ಸಬ್ಟ್ರಾಕ್ಟ್. ಸೊ ಅದಾದ್ಮೇಲೆ y ವ್ಯಾಲ್ಯೂ ಸಿಗುತ್ತೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಯಾವ ವ್ಯಾಲ್ಯೂ ಸಿಗುತ್ತೆ? x ವ್ಯಾಲ್ಯೂ ಸಿಗುತ್ತೆ. ಓಕೆ, ಡನ್. ಸ್ಟೇಟ್ಮೆಂಟ್ ಓದ್ಕೊಳ್ಳಿ. ಸ್ಟೇಟ್ಮೆಂಟ್ ಅಲ್ಲೇ ನಮಗೆ ಈಕ್ವೇಶನ್ ವ್ಯಾಲ್ಯೂಸ್ ಇರುತ್ತೆ. ಈಕ್ವೇಶನ್ ಹೇಗೆ ಬರ್ಕೋಬೇಕು ಅನ್ನೋದಿರುತ್ತೆ. ಅದನ್ನ ಬರ್ಕೊಂಡು ಸಾಲ್ವ್ ಮಾಡಿದ್ರೆ ಆಯ್ತು. ಡನ್. ನೆಕ್ಸ್ಟ್ ಒಂದು ಒಳ್ಳೆ ಕ್ವೆಶನ್ ಇದೆ, ನೋಡೋಣ. ಒಳ್ಳೆ ಕ್ವೆಶನ್. ಓಕೆ, ಆಯ್ತು. ಓಕೆ, ಓಕೆ, ಲಾಸ್ಟ್ ಕ್ವೆಶನ್. ಬಟ್ ಕ್ವೆಶನ್ ತುಂಬಾ ಚೆನ್ನಾಗಿದೆ, ಅರ್ಥ ಆಗಂಗಿದೆ, ಅರ್ಥ ಮಾಡಿಸ್ತೀನಿ, ನೋಡ್ಕೊಳ್ಳಿ. 5 years ago, age of Gauri thrice the age of Ganesh. ಸೊ ಗೌರಿ ಹಬ್ಬ ಹತ್ರ ಬರ್ತಾ ಇದೆ. ಕ್ವಶನ್ ಅಲ್ಲೂ ಗೌರಿ ಗಣೇಶ. ಓಕೆ, ಗಣೇಶ್. ನೆಕ್ಸ್ಟ್, ಆಫ್ಟರ್ 10 years, age of Gauri twice the age of Ganesh. Full stop. Next, find the age of Gauri and Ganesh. Find the age of Gauri and Ganesh. ಕೊಟ್ಟಿರೋದು the Gauri 5 years ago, the Gauri age is thrice the age of Ganesh. Okay. 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 Listen here. After 10 years. Okay. Okay. Listen here. ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಈ ತರ ಕ್ವಶನ್ ಕೊಟ್ಟಾಗ ಹೇಗೆ ನಾವು ಲೀನಿಯರ್ ಈಕ್ವೇಶನ್ ಬರ್ಕೊಬೇಕು? ಅಲ್ಟಿಮೇಟ್ಲಿ ಏನೇ ಕ್ವಶನ್ ಕೊಟ್ಟರು ನಾವು ಲೀನಿಯರ್ ಈಕ್ವೇಶನ್ ಬರ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಓಕೆ, ಡನ್. ಸೊ ಆ ಲೀನಿಯರ್ ಈಕ್ವೇಶನ್ ಬರೀಬೇಕು ಅಂದ್ರೆ ಸ್ಟೇಟ್ಮೆಂಟ್ ಅರ್ಥ ಆಗ್ಬೇಕು. ಓಕೆ, ಲಿಸನ್ ಹಿಯರ್. 5 years ago, the age of Gauri is thrice the age of Ganesh. After 10 years, 5 years ago, then after 10 years, ಇದು ಎರಡು ಇಂಪಾರ್ಟೆಂಟ್. ಏಜ್ ಆಫ್ ಗೌರಿ ಟ್ವೈಸ್ ದ ಏಜ್ ಆಫ್ ಗಣೇಶ್. ದ ಏಜ್ ಆಫ್ ಗೌರಿ ಅಂಡ್ ಗಣೇಶ್ ಕ್ಯಾಲ್ಕುಲೇಟ್ ಮಾಡಬೇಕು. ಲಿಸನ್ ಹಿಯರ್. ಫಸ್ಟು
ಏಜ್ ಆಫ್ ಗೌರಿ ಅಂತ ತಗೊಳ್ಳೋಣ. ಫಸ್ಟ್ ಏಜ್ ಆಫ್ ಗೌರಿನ ನಾನು ಎಕ್ಸ್ ಅಂತ ತಗೋತೀನಿ. ಓಕೆ, ನೆಕ್ಸ್ಟ್ ಏಜ್ ಆಫ್ ಗಣೇಶ್ನ ನಾನು ವೈ ಅಂತ ತಗೋತೀನಿ. ಈಗ ಸ್ಟೇಟ್ಮೆಂಟಿಗೆ ಬರೋಣ. 5 years ago the age of Gauri is thrice the age of Ganesh. Listen here. 5 years ago ಅಂತ ಅಂದ್ರೆ ನಾವು ಮೈನಸ್ ಯೂಸ್ ಮಾಡಬೇಕು. ಆಫ್ಟರ್ 10 years ಅಂದ್ರೆ ಪ್ಲಸ್ ಯೂಸ್ ಮಾಡಬೇಕು. ಇದನ್ನ ತಲೆ ಇಟ್ಕೊಂಡಿರಿ. ಎಗೋ ಅಂತ ಅಂದ್ರೆ ಮೈನಸ್ ಯೂಸ್ ಮಾಡಬೇಕು. ಆಫ್ಟರ್ ಅಂತ ಅಂದ್ರೆ ಪ್ಲಸ್ ಯೂಸ್ ಮಾಡಬೇಕು. ಓಕೆ, ಡನ್. ಬೇಕಾರೆ ಮತ್ ಮಾಡ್ತೀನಿ. ಓಕೆ, ಡನ್. 5 years ago the Gauri is thrice that of Ganesh. ಓಕೆ, ಈ ಕ್ವೆಶ್ಚನ್ ಬರ್ಕೊಂಡೆ. thrice the age of Ganesh. 5 years the age of Gauri. 5 years ago the age of Gauri is thrice the age of Ganesh. Age of Ganesh andre y. Okay, next listen here. X minus 5 equals 3y minus 5y. 3y minus 5y. Okay, equals 0 ಅಂತ ಇದು ಮಾಡ್ಕೊಬೋದು. Then x minus 5 equals 10. Okay. Here 15. 5 3s are 15. Okay. Listen here. X minus 3y equals minus 15 minus 5. Minus 15 plus 5. Sorry. ಇಲ್ಲಿ ಮೈನಸ್ ಇದೆ, ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. ಸೊ x minus 3y equals minus 10. x minus 3y equals minus 10. ಇದು ಒಂದು ಲೀನಿಯರ್ ಇಕ್ವೇಶನ್ ಬಂತು. ನೆಕ್ಸ್ಟ್ ಆಫ್ಟರ್ 10 years the age of Gauri is twice the age of Ganesh. Okay, x plus 10 equals 2y plus 20. Same thing, x minus 2y equals plus 20 minus 10. X minus 2y equals 10. So ಇದೊಂದು ಈಕ್ವೇಶನ್ ಸಿಕ್ತು. ಈಗ ಇದೆರಡನ್ನು ಈಕ್ವೇಶನ್, ಫಾರ್ ಎಕ್ಸಾಂಪಲ್ ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳಿ, ಇದನ್ನ ಈಕ್ವೇಶನ್ 2 ಅಂತ ತಗೊಳ್ಳಿ. ಈಕ್ವೇಟಿಂಗ್ ಈಕ್ವೇಶನ್ 1 and 2 ಮತ್ತೆ ಬರ್ಕೊಳ್ಳಿ. ಇಲ್ಲಿ x minus 3y equals minus 10. x minus 2y equals 10. ಸೊ ಇಲ್ಲಿ ನನಗೆ ಸಬ್ಟ್ರಾಕ್ಟ್ ಆಗಬೇಕು. ಮೈನಸ್ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ದೆನ್ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ವೈ ಈಕ್ವಲ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 20. ಸೊ y equals 20. ನಮ್ಮ ಆನ್ಸರ್ ಪಕ್ಕ ಕರೆಕ್ಟ್ ಇದೆಯಾ? ನಮ್ಮ ಆನ್ಸರ್ ಕರೆಕ್ಟ್ ಇದೆಯಾ? ರಿಸ್ಕ್ ಫ್ರೀ. ಸೊ ಈಸಿ ಆಗಿದೆ ಪ್ರಾಬ್ಲಮ್. y equals 20. ಡನ್. ಕರೆಕ್ಟ್ ಇದೆ. ಸೊ ಅವರ್ಗಟ್ಲೆ ಪಾಠ ಮಾಡಿದಾಗ ಕಾಫಿ ಟೀ ಅದನ್ನ ಕುಡಿದಾಗ ಗಂಟ್ಲಿಗೆ ಆಹಾ ಅನ್ಸುತ್ತಲ್ಲ, ಅದ್ರ ಮಜಾನೇ ಬೇರೆ. ಓಕೆ, ಲಿಸನ್ ಇಟ್. ಈ y ವ್ಯಾಲ್ಯೂನ
ಯಾವುದಾದ್ರೂ ಒಂದು ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವುದಾದ್ರೂ ಒಂದು ಈಕ್ವೇಶನ್ಗೆ ಫಾರ್ ಎಕ್ಸಾಂಪಲ್ ಇದಕ್ಕೆ ತಗೊಳ್ಳಿ, ಎಕ್ಸ್ ಮೈನಸ್ 2y ಈಕ್ವಲ್ಸ್ 10, y ವ್ಯಾಲ್ಯೂ ಏನಿದೆ 20, 22 40, 10, then x equals 10 plus 40, then x equals 50, x equals 50, done. ಸಿಂಪಲ್. ಕ್ವಶನ್ನ ಕ್ಲೀನಾಗಿ ಓದಬೇಕು. ಕ್ವಶನ್ನ ಕ್ಲೀನಾಗಿ ಓದಿ ನಾವು ಏನು ಲೀನಿಯರ್ ಈಕ್ವೇಶನ್ ಬರ್ಕೊಬೇಕಲ್ಲ, ಇದು ಕೂಡ ಇಂಪಾರ್ಟೆಂಟ್. ಲಿಸನ್ ಹಿಯರ್. ಓಕೆ, ಇದು ಕೂಡ ಇಂಪಾರ್ಟೆಂಟ್. ನೀವಿಲ್ಲಿ ಬರ್ಕೊಳ್ಳೋದಿದೆಯಲ್ಲ ಈ ಈಕ್ವೇಶನ್ನ, ತುಂಬಾ ಇಂಪಾರ್ಟೆಂಟ್. ಕ್ವಶನ್ನ ಓದಬೇಕು, ಅದ್ರ ಪ್ರಕಾರ ಲೀನಿಯರ್ ಈಕ್ವೇಶನ್ನ ಬರ್ಕೊಬೇಕು. ಓಕೆ, ಡನ್. ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ ಬೇಗ. ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. ಡನ್ ಡನ್ ಡನ್. ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಎಲ್ಲ ಆಗಿದೆ. ಓಕೆ ಓಕೆ, ಡನ್. ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಎಲ್ಲ ಮುಗ್ದೋಗಿದೆ. ಈಗ ಅದರಲ್ಲಿ ಕೆಲವೊಂದು 10 ಕ್ವಶನ್ಸ್, ಪ್ರಿವಿಯಸ್ ಇಯರ್ ಕ್ವಶನ್ಸ್, ಆಬ್ಜೆಕ್ಟಿವ್ ಕ್ವಶನ್ಸ್, ನಾನು ಆಪ್ಷನ್ ಕೊಡೋದಿಲ್ಲ, ಹಾಗೆ ಸಾಲ್ವ್ ಮಾಡ್ತೀನಿ. ಆಬ್ಜೆಕ್ಟಿವ್ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಸೊ ಟೋಟಲ್ ಎಕ್ಸ್ಪ್ಲನೇಷನ್ ಪಾರ್ಟ್ 1, ಪಾರ್ಟ್ 2 ಮತ್ತೆ 10 PYQs ಎಲ್ಲಾ ಕ್ವಶನ್ಸ್ನು ಸಾಲ್ವ್ ಮಾಡಿರ್ತೀನಿ. ಸೊ ಎಲ್ಲದನ್ನು ಕವರ್ ಮಾಡಿರ್ತೀನಿ, ಅದನ್ನ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿತ್ 10 PYQs. ಟಿಲ್ ದೆನ್ ಟೇಕ್ ಕೇರ್, ವರ್ಕ್ ಹಾರ್ಡ್. ನೋ 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 ನೋ, ಹಾರ್ಡ್ ವರ್ಕ್ ಮಾಡಬಾರ್ದು, ಸ್ಮಾರ್ಟ್ ವರ್ಕ್. ಓಕೆ.